ನಮಸ್ತೆ ಸ್ನೇಹಿ ಬಂಧುಗಳೇ, ವೆಲ್ಕಮ್ ಟು ಆರ್ ಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್. ನಿನ್ನೆ ನಮ್ಮ ಆನಂದ್ ಸರ್ದ ಭಾವಪೂರ್ಣ ನಮನ ಕಾರ್ಯಕ್ರಮ ಆಯಿತು. ಎಲ್ಲಾ ಸ್ನೇಹಿ ಬಂಧುಗಳು ಬಂದಿದ್ರು. ಇನ್ನು ಕೆಲವರು ಅವರ ವೈಯಕ್ತಿಕ ಕೆಲಸ ಕಾರ್ಯಗಳ ಇದರಿಂದ ಬರಕ್ಕೆ ಆಗ್ಲಿಲ್ಲ. ಎಲ್ಲ ಬಂದ್ರು ಅನ್ನೋದು ಒಂದು ಖುಷಿ ಒಂದ್ ಕಡೆ. ಆ ಸಮಯದಲ್ಲಿ ನಮ್ಮ ಆನಂದ್ ಸರ್ ಇದ್ದು ಬೇರೆ ತರನೇ ಪ್ರೋಗ್ರಾಮ್ ಖುಷಿಯಿಂದ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಿಲ್ಲ ಅನ್ನೋ ಒಂದು ಬೇಜಾರು ಒಂದ್ ಕಡೆ. ಹಂಗಾಗಿ ಇವಾಗ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ನಿರೂಪಣೆ ಜೊತೆಗೆ ಪಾಪ ಓಡಾಡ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಅವರ ನೋವು ಮಾತಾಡಕ್ ಆಯ್ತಿತ್ತಿಲ್ಲ, ಆದ್ರೂ ಕೂಡ ಆ ನಿರೂಪಣೆ ವಹಿಸ್ಕೊಂಡು ಮಾತಾಡಿದ್ರು ನಮ್ಮ ಲೋಕೇಶ್ ಅರವು ಸರ್. ಗುರುಗಳೇ, ಧನ್ಯವಾದಗಳು ನಿಮಗೆ. ನಮ್ಗೆಷ್ಟು ನೋವಾಯ್ತೋ ಅಷ್ಟೇ ನೋವು ಕೂಡ ನಿಮ್ಗೂ ಇತ್ತು. ಅದನ್ನೆಲ್ಲ ಒಳಗ್ ನುಂಗ್ಕೊಂಡು ಮಾತಾಡಿದ್ರಲ್ಲ, ಅದು ನನಗೆ ಅರ್ಥ ಆಯ್ತು, ಗೊತ್ತಾಯ್ತು. ಹಂಗಾಗಿ ಎಲ್ಲಾರು ಕೂಡ ತಮ್ಮ ನೋವನ್ನ ಆನಂದ್ ಸರ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಎಷ್ಟು ಸಹಾಯ ಮಾಡಿದ್ರು, ಎಷ್ಟು ಹೃದಯವಂತರ ಅವರು ಅನ್ನೋದನ್ನ ನೀವು ಮನಪೂರ್ವಕ ಮಾತಾಡಿದ್ರಿ. ಮಂಜುಳೆ ಮೇಡಮ್ ಆಗ್ಬೋದು, ಶೋಭಾ ಮೇಡಮ್ ಆಗ್ಬೋದು, ಪ್ರಸನ್ನ ಸರ್ ಆಗ್ಬೋದು, ವೆಂಕಟೇಶ್ ಸರ್ ಆಗ್ಬೋದು, ಪ್ರತಿಯೊಬ್ರು ಅಲ್ಲಿ ಬಂದಿದ್ದ ವೀಕ್ಷಕರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಎಲ್ಲಾರು ಬಂದಿದ್ದಕ್ಕೆ ನನಗೆ ತುಂಬಾ ಖುಷಿ. ಅದೇ ಜೊತೆಗೆ ಆನಂದ್ ಸರ್ ಇದ್ದಿದ್ರೆ ಇನ್ನೂ ಸಂಭ್ರಮದಿಂದ ಮಾಡಿ ಅದನ್ನ ಇನ್ನೂ ಚೆನ್ನಾಗಿ ಇದು ಮಾಡಬಹುದಾಗಿತ್ತು. ಸಖತ್ ಬೇಜಾರಾಯ್ತದೆ. ಹಂಗಾಗಿ ಲೋಕೇಶ್ ಸರ್ ನಿಜವಲ್ಲೂ ತುಂಬಾ ನಿನ್ನೆ ಪಾಪ ನಿಮ್ಗೆ ನಿಂತ್ಕೊಂಡಷ್ಟೊತ್ತು ಎಲ್ಲ ಬಂದ ಪ್ರೇಕ್ಷಕರ ಜೊತೆ ಎಲ್ಲ ಮಾತಾಡಿ, ಆಮೇಲೆ ನೀವು ಬರ್ದಂತಹ ಸಾಂಗ್, ಅದು ಆನಂದ್ ಸರ್ ಬಗ್ಗೆ ಬರ್ದ್ರ ಸಾಂಗು ತುಂಬಾ ಮನ ಮುಡ್ತು. ಹಂಗೆ ಲಕ್ಷ್ಮೀ ಸರ್ ಕೂಡ ಅದನ್ನ ನೀಟಾಗಿ ಫೋಟೋಗ್ರಫಿ ಮಾಡ್ಕೊಟ್ಟಿದ್ರು. ತುಂಬಾ ಖುಷಿ ಆಯ್ತು. ನಮ್ಮ ಒಲವಿನ ಅಮೃತ ಸಿನಿಮಾ ನೋಡಿ, ನಮ್ಮ ಕಿರುಚಿತ್ರ ಒಲವಿನ ಅಮೃತ ನೋಡಿ ತುಂಬಾ ಜನ ಒಳ್ಳೊಳ್ಳೆ ಒಪಿನಿಯನ್ ಕೊಟ್ರು, ತುಂಬಾ ಅರ್ಥಪೂರ್ಣವಾಗಿದೆ ಅಂತ ಮಾತಾಡಿದ್ರು. ಖುಷಿ ಆಯ್ತು. ನಾನು ಯಾವತ್ತೂ ನನ್ಗೆ ಈ ತರ ಅನ್ಕೊಂಡಿರ್ಲಿಲ್ಲ, ನನ್ನ ಕಲ್ಪನೆ ಕೂಡ ಇರ್ಲಿಲ್ಲ. ನನ್ನ ಕಲ್ಪನೆ ಬೇರೆ ಇತ್ತು, ಇನ್ನೂ ಚೆನ್ನಾಗಿ ಸಂಭ್ರಮ ಸಮಾರಂಭ ತರ ಇದ್ದು ಇದನ್ನ ಬಂದ ಅತಿಥಿಗಳಿಗೆ ಸನ್ಮಾನ ಮಾಡಿ ಇನ್ನೂ ಕಲ್ಪನೆಗಳಿದ್ವು. ಆನಂದ್ ಸರ್ ಇದ್ದಿದ್ರೆಲ್ಲ ಆಗಿರೋದು. ಬಟ್ ನಮ್ಗೆ ಬೇರು ಅಂತಾರಲ್ಲ, ಹಂಗೆ ಆನಂದ್ ಸರ್ ನಮ್ಗೆ ದೊಡ್ಡ ಶಕ್ತಿಯಾಗಿದ್ರು. ಅವರೇ ಕಳ್ಕೊಂಡ್ಬಿಟ್ವು, ಇನ್ನ ಏನು ಸಮಾರಂಭ. ಹಂಗಾಗಿ ಇದನ್ನ ನಮ್ಮ ಕಲ್ಪಕ್ಷೇತ್ರದಲ್ಲಿ ಪಾಪ ಅನಿಲ್ ಕುಮಾರ್ ಸರ್, ನಿಜವಾಗ್ಲು ಅವ್ರ ಸರ್ ನಿಮ್ಗೂ ಕೂಡ ಧನ್ಯವಾದಗಳು ಸರ್. ಕಲ್ಪಕ್ಷೇತ್ರದಲ್ಲಿ ಪಾಪ ಅವರು ತುಂಬಾ ಸಹಕಾರ ನೀಡ್ಕೊಟ್ರು. ಯಾಕಂದ್ರೆ 4 ಗಂಟೆ ಅಂದಿದ್ದು 5 ಗಂಟೆ ಆಗುತ್ತೆ ಶುರು ಆಗಿದ್ದು. 4ರಿಂದ 6 ಗಂಟೆ ಅಂತ ಕೇಳ್ಕೊಂಡು, ಬಟ್ 7-7:30 ಆಗೋಯ್ತು. ಅದ್ರಿಂದ ಪಾಪ ಅವ್ರೇನು ಮನ್ಸಿಗೆ ಬೇಜಾರು ಮಾಡ್ಕೊಳ್ದೆ ಆ ಕಲ್ಪಕ್ಷೇತ್ರ ಆಡಿಟೋರಿಯಂನ ಬಿಟ್ಕೊಟ್ರು. ಥ್ಯಾಂಕ್ ಯು ಸರ್ ಅನಿಲ್ ಕುಮಾರ್ ಸರ್, ಥ್ಯಾಂಕ್ ಯು. ಹಂಗಾಗಿ ನಮ್ಮ ಅಕ್ಕಂದಿರು, ಅಣ್ಣ, ಅತ್ತಿಗೆದಿರು ಎಲ್ಲ ಬಂದಿದ್ರು. ಎಲ್ಲಾರ್ಗೂ ಧನ್ಯವಾದಗಳು. ಆ ಫಿಲಿಂ ಬಗ್ಗೆ ಮಾತಾಡಿ ಎಷ್ಟೋ ಜನ ಅಳ್ತಾ ಕೂಡ ಮಾತಾಡವ್ರೆ. ನನ್ನ ಹತ್ರ ವಿಡಿಯೋಗಳವೆ. ಈಚೆ ರಿವ್ಯೂ ತಕೊಂತಿದ್ರು ನಮ್ಮ ಫ್ರೆಂಡ್ ಪ್ರಕಾಶ್ ಸರ್. ಫಿಲಿಂ ನೋಡ್ಕೊಂಡ್ ಬಂದವ್ರ ಹತ್ರ ಅನಿಸಿಕೆ ಹೇಳಿ, ಆನಂದ್ ಸರ್ ಬಗ್ಗೆ ಆಗ್ಬೋದು, ಈ ಒಲವಿನ ಅಮೃತ ಕಿರುಚಿತ್ರ ಬಗ್ಗೆ ಆಗ್ಬೋದು ಮಾತಾಡಿ ಅಂತ ಅಂದಾಗ ಪಾಪ ಎಷ್ಟೋ ಜನ ಕಣ್ಣಲ್ಲಿ ನೀರು ತುಂಬ್ಕೊಂಡು ಮಾತಾಡಿದ್ದಾರೆ. ಹಂಗಾಗಿ ಒಂದ್ ಮನ್ಸಿಗೆ ನನ್ನ ಶ್ರಮ ಮನಸ್ಸಿಗೆ ತಟ್ಟೈತೆ, ಅದೊಂದು ನಾನು ಹೇಳಬಲ್ಲೆ. ನಾನು ಎಷ್ಟೋ ಸಲಿ ಕತೆ ಬರಿಬೇಕಾದ್ರೆ ಹಿಂಗ್ ಮಾಡಿದ್ರೆ ಹೆಂಗಿರ್ತದೆ, ಈ ಸೀನ್ ಬರ್ದಾಗ ಹೆಂಗಿರ್ತದೆ, ಈ ಮಾತುಗಳು ಬರ್ದಾಗ ಹೆಂಗಿರ್ತದೆ ಅಂತ 100 ಸಲ ಯೋಚನೆ ಮಾಡಿ ಬರಿತೀನಿ. ಯಾಕಂದ್ರೆ ನನ್ ಡೈರೆಕ್ಷನ್ ಮಾಡಿರೋ ಪಿಕ್ಚರ್ ಎಲ್ಲ ಕುಟುಂಬ ಸಮೇತ ಕೂತ್ಕೊಂಡು ನೋಡೋಂಥ ಪಿಕ್ಚರು. ಯಾರು ತಳಪ್ಪ ಅಪ್ಪ ಅಮ್ಮ ಬಂದ್ಬಿಟ್ರು ಅಂದ್ಬಿಟ್ಟು ಸ್ಕಿಪ್ ಮಾಡೋದು ಅಥವಾ ಆಫ್ ಮಾಡೋದು ಅಂತ ಕತೆ ನಾನು ಅಂತ ಫಿಲಿಂ ಮಾಡೋದೇ ಇಲ್ಲ. ಎಲ್ಲ ಕುಟುಂಬ ಸಮೇತವಾಗಿ ಕೂತ್ಕೊಂಡು ನೋಡೋ ಅಂತ ಕತೆನೇ. ಜೊತೆಗೆ ಈಗಿನ ಜನ್ರೇಷನ್ಗೆ ಏನ್ ಬೇಕು, ಈಗಿನ ಅಪ್ಪ ಅಮ್ಮ, ಈಗಿನ ಮಕ್ಕಳು ನೋಡೋ ಅಂತ ಕತೆನೇ. ಅಂತ ಕತೆಗಳ ಆಯ್ಕೆ ಮಾಡ್ಕೊಂಡು ನಾನು ಬರೆದು ಫಿಲಿಂನ ನಿರ್ದೇಶನ ಮಾಡೋದು.
ಹಂಗಾಗಿ ತುಂಬಾ ಜನ ಮಾತಾಡಿದ್ರು. ನಮ್ಮ ಸರ್ ಮಾತಾಡೋದು ಪಾಪ ಹತ್ಬಿಟ್ರು. ಯಾಕಂದ್ರೆ ಏನಂದ್ರೆ ನೋಡಿ, ಒಂದೊಂದು ಮಾತು ಮನ್ಸಿಗೆ ಹೆಂಗ್ ತಟ್ತದೆ ಅಂತ. ಇಬ್ರು ಸ್ನೇಹಿತರು ಭೇಟಿಯಾಗಿ ತುಂಬಾ ವರ್ಷ ಆಗಿರ್ತದೆ. ಆ ಭೇಟಿ ವರ್ಷಗಳ ನಂತರ ಭೇಟಿಯಾದಾಗ ತಮ್ಮ ತಮ್ಮ ಮನಸ್ಸಿನ ನೋವು ಹಂಚ್ಕೊಂಡಾಗ ಖಾಲಿ ಕೈ ಖಾಲಿ ಕೈಯಿಂದ ಮನೆಗ್ ಬಂದ್ ಈಚೆಗೆ ತನ್ನ ಪ್ರಾಣ ಸ್ನೇಹಿತನ ಹತ್ರ, ಶ್ರೀಧರ ಇಬ್ರಿಗೂ ಟೀ ಕೊಡ್ಸೋ, ಆ ಡೈಲಾಗು ಅವ್ರ ಕಣ್ ತುಂಬ್ಕೊಬಿಟ್ರು. ಗೊತ್ತಿಲ್ಲ ನನ್ಗೆ ಆ ದೇವ್ರ ಗಾಡ್ ಗಿಫ್ಟ್ ಅಂತಾರ ಹಂಗೆ ಆ ರಾಯರು ಆ ಶ್ರೀಕೃಷ್ಣ ಪರಮಾತ್ಮ ಒಂದೊಂದ್ಸಲಿ ಬರಸ್ಬಿಡ್ತಾನೆ ನನ್ನ ಮನಸ್ಸಿಗೆ ಬಂದು ಅಂತ ಡೈಲಾಗ್ ಎಲ್ ಸಾರ್ ಹುಡುಕ್ತೀರಾ ಅಂತದ್ನೆಲ್ಲ ಅಂತ ಮಾತಾಡಿದ್ರು. ಖುಷಿ ಆಯ್ತು. ಆಮೇಲೆ ಎಂಡಲ್ಲಿ ನಮ್ಮ ಚಂದು ಹುಡುಗ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡವನೆ. ನಿಜವಲ್ಲೂ ಖುಷಿ ಆಯ್ತು. ಪಾಪ ಇಷ್ಟು ಜನವರಿಲಿ ಶೂಟ್ ಆಗಿದ್ದು, ಏನೇನೋ ಪಾಪ ಅವ್ರಿಗೂ ಅಲ್ಲಿ ಇವೆಂಟ್ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಪಾಪ ನನ್ನ ಟೈಮ್ಗೆ ಕೊಡಕ್ಕಾಗ್ಲಿಲ್ಲ ಆ ಹುಡುಗ. ಹಂಗಾಗಿ ಪಾಪ ನಾನು ಚಂದುಗೂ ಈ ಸಮಯದಲ್ಲಿ ಸಾರಿ ಕೇಳ್ತೀನಿ. ನನ್ನಿಂದ ಏನಾದ್ರು ಬೇಜಾರಾಗಿದ್ರೆ ಚಂದು ಸಾರಿ. ಬಟ್ ಆನಂದ್ ಸರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ನಿನ್ನೆ ಬರ್ಬೇಕಾಗಿತ್ತು, ನೀನ್ ಬಂದಿದ್ರೆ ಚೆನ್ನಾಗಿರೋದು. ಚಂದು, ಪ್ರಸನ್ನ, ಲಚ್ಚಿ ನೀವು 3 ಜನ ಬಂದಿದ್ರೆ ತುಂಬಾ ಚೆನ್ನಾಗಿರೋದು. ಓಕೆ, ಒಪ್ಕೊಂತೀನಿ ನಿಮ್ಗೂ ಮನ್ಸಲ್ಲಿ ನೋವೈತೆ ಅವ್ರು ಇದ್ದಿದ್ರೆ ಅಂತ. ಬಟ್ ಈ ಪ್ರೋಗ್ರಾಮ್ ಬರ್ಬೇಕಾಗಿತ್ತು ನೀವು. ಯಾಕಂದ್ರೆ ಇದು ಹೇಳ್ಬಿಟ್ಟು ಬನ್ನಿ ಅನ್ನೋ ಪ್ರೋಗ್ರಾಮ್ ಅಲ್ಲ. ಗುರುಗಳಿಗೆ ಶ್ರದ್ಧಾಂಜಲಿ ನಮನ ಸಲ್ಲಿಸ್ಬೇಕಾದ್ರೆ ಕರೆಯದೆ ಬರ್ಬೇಕು. ಅದು ಓಕೆ, ಪಾಪ ನಿಮ್ಮ ಮನ್ಸಲ್ಲಿ ನೋವಿದೆ, ಅದಲ್ಲಿ ಬಂದಿಲ್ಲ ಅಂತ ನನ್ ಭಾವನೆ. ಅದಕ್ಕೋಸ್ಕರ ಬಂದಿಲ್ಲ, ಆ ಮನ್ಸಲ್ಲಿ ನೋವಿದೆ, ಬಂದ್ ಮಾತಾಡಕ್ ಆಗಲ್ಲ ಅಂತ ಬಂದಿಲ್ಲ. ನಾನು ಅರ್ಥ ಮಾಡ್ಕೊಂತೀನಿ ಚಂದು. ಓಕೆ, ಹಂಗಾಗಿ ನಿಮ್ಮ ಡೈಲಾಗು, ನಿಮ್ಮ ಆಕ್ಟಿಂಗು, ನಿಮ್ಮ ಬಾಡಿ ಲ್ಯಾಂಗ್ವೇಜು ಜನಕ್ಕೆ ತುಂಬಾ ಇಷ್ಟ ಆಗೈತೆ. ತುಂಬಾ ಚೆನ್ನಾಗಿ ಮಾತಾಡವ್ರೆ. ಎಂಡಲ್ಲಿ ನೀವು ಹೇಳಿದ್ದ ಡೈಲಾಗು, ಈಗ ನಾಯಿಗಳಿಗೆ ಎಚ್ಚರಿಕೆ ಅಂತ ಗೇಟ್ ಮುಂದೆ ಬೋರ್ಡ್ ಹಾಕಿದ್ದಾರೆ, ಬಟ್ ಇನ್ನೊಂದು ಕೆಲವು ದಿನಗಳಷ್ಟೇ ಹಿರಿಯರು ಬೇಕಾಗಿದ್ದಾರೆ, ದಯವಿಟ್ಟು ಸಂಪರ್ಕಿಸಿ ಅಂತ ಬೋಲ್ಡ್ ಬೀಳ್ತದೆ ಗೇಟ್ ಮೇಲೆ ಅಂತ. ಜನಕ್ಕೆ ತುಂಬಾ ಮನಸ್ಸಿಗೆ ಇಡಿಸ್ಬಿಟ್ಟೈತೆ. ಎಷ್ಟೋ ಜನಕ್ಕೆ ಕಣ್ಣಲ್ಲಿ ನೀರು ಬರ್ಸ್ಬಿಟ್ಟೈತೆ ಅಂತ ಕತೆ. ಹಂಗಾಗಿ ತುಂಬಾ ಜನ ಚೆನ್ನಾಗಿ ಮಾತಾಡಿದ್ರು. ಹಂಗಾಗಿ ನನ್ಗೆ ಈ ಲಾಗ್ ಮಾಡ್ತಾ ಇದ್ದೀನಿ. ನನಗೂ ಕೂಡ ಮಾತಾಡಕ್ಕೆ ಹಿಂಸೆ ಐತೆ. ಬಟ್ ಈ ವಿಡಿಯೋ ಮಾಡ್ಬೇಕು ಅಂತ ಮಾಡಿದೆ. ಯಾಕಂದ್ರೆ ಈ ವಿಡಿಯೋ ಮೂಲಕ ಯಾರು ಬಂದಿಲ್ಲ ಅವ್ರಿಗೆ ನೆಕ್ಸ್ಟ್ ಟೈಮು ಬೇರೆ ಕಡೆ ಪ್ರದರ್ಶನ ಮಾಡಿದಾಗ ಖಂಡಿತ ಹೇಳ್ತೀನಿ, ಬನ್ನಿ. ಯಾರು ಬಂದಿದಿರೋ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ಆಮೇಲೆ ಈ ಫಿಲಿಮ್ಗೆ ಎಷ್ಟು ಬೇಕು ಅಷ್ಟೇ ಪರಿಶುದ್ಧವಾದ, ನೀಟಾಗಿ, ಎಲ್ಲೂ ಅಬ್ಬರವಿಲ್ಲದೆ ಸಂಗೀತ ಮಾಡ್ಕೊಟ್ಟವ್ರು ನಮ್ಮ ಗಣೇಶ್ ಭಟ್ರು. ಧನ್ಯವಾದಗಳು ಸರ್ ನಿಮ್ಗೆ. ಯಾಕಂದ್ರೆ ಕೆಲವೊಂದು ಫಿಲಿಮ್ಗಳಲ್ಲಿ ಡೈಲಾಗ್ ಬಂದ ತಕ್ಷಣ ಮ್ಯೂಸಿಕ್ ಬಂದ್ಬಿಡ್ತದೆ. ಆಗ ಆ ಡೈಲಾಗ್ ಮನೆ ಮುಟ್ಟಲ್ಲ. ಆ ಡೈಲಾಗ್ಸ್ ತಕ್ಕಂತೆ ಬ್ಯಾಕ್ ಗ್ರೌಂಡ್ ಸೈಲೆಂಟ್ ಆಗಿ ಹೋಯ್ತಿದ್ರು ನೋಡಪ್ಪ, ಆ ಡೈಲಾಗ್ ಮನೆ ಮುಡ್ತದೆ. ಅದಕ್ಕೋಸ್ಕರ ಎಲ್ಲೂ ಅಬ್ಬರವಾಗಿ ಸೌಂಡ್ ಮಾಡದೆ ಆ ಡೈಲಾಗಿಗೆ ತಕ್ಕಂತ ಒಂದು ಫೀಲಿಂಗ್ ಕೊಡೋ ಅಂತ ಒಂದು ಮ್ಯೂಸಿಕ್ ಕೊಟ್ಟಿದ್ದೀರಿ ಗಣೇಶ್ ಭಟ್ರೆ ಸರ್. ನಿಮ್ಗೆ ತುಂಬಾ ಹೃದಯ ಧನ್ಯವಾದಗಳು ಪ್ರತಿಯೊಂದು ಎಲ್ಲ. ಆಮೇಲೆ ನಮ್ಮ ಉದಯ್ ಕುಮಾರ್ ಸರ್ ಇದು ಟೈಟ್ಲ್ ಮಾಡಿಕೊಟ್ಟು ಸಬ್ ಟೈಟ್ಲು ಮಾಡಿಕೊಟ್ರು. ನಿಮಗೂ ಕೂಡ ಸರ್ ತುಂಬಾ ಧನ್ಯವಾದಗಳು ಉದಯ್ ಕುಮಾರ್ ಸರ್. ಹಂಗಾಗಿ ಇಷ್ಟೇ ಮಾತಾಡಕ್ ಆಯ್ತಿಲ್ಲ. ನನಗೂ ಫುಲ್ ನಿನ್ನೆಲ್ಲ ಅದೇ ಬೇಜಾರು. ಈಗಲೂ ಕೂಡ ಲಾಗ್ ಮಾಡಬೇಕು, ನಾನು ಅಷ್ಟೇ ಮಾಡ್ತಿದ್ದೀನಿ ಅಷ್ಟೇ. ಹಂಗಾಗಿ ಆಮೇಲೆ ನಮ್ಮ ಪ್ರಕಾಶ್ ಸೋಸ್ಲೆ ಸರ್ ನಿಮ್ಗೂ ಕೂಡ ಧನ್ಯವಾದಗಳು ಸರ್. ಯಾಕಂದ್ರೆ ನಿಮ್ಮ ಪಾಪ 2 ವೀಲರ್ ಬಂದಿದ್ರಿ, ದೂರ ಪಯಣ ನಿಮ್ದು. ಹಂಗಾಗಿ ಪಾಪ ನಮ್ಗೆ ಅಷ್ಟು ಜವಾಬ್ದಾರಿ ಕೊಟ್ಟಿದ್ದೆ ನಿಮ್ಗೊಂದು. ಪಾಪ ಬಂಧು ಜೊತೆ ಎಲ್ಲ ಸ್ವಲ್ಪ ಅವರ ಅನಿಸಿಕೆ ವಿಡಿಯೋ ಮಾಡ್ಕೊಳ್ಳಿ, ಮಾತಾಡ್ತಾರೆ ಅಂದ್ಬಿಟ್ಟು ಪಾಪ ಅದು ಚೆನ್ನಾಗಿ ಮಾಡ್ಕೊಟ್ರಿ, ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ನಿಮ್ಗೂ ಕೂಡ ಧನ್ಯವಾದಗಳು ಪ್ರಕಾಶ್ ಸರ್. ಆನಂದ್ ಸರ್ಗೆ ಅದೇ ಇಷ್ಟ, ನೀವು ಏನೇ ಒಂದ್ ಕೆಲಸ ವಹಿಸಿದ್ರೆ ಅದು ಅಚ್ಚುಕಟ್ಟಾಗಿ ಪಾಪ ಮಾಡ್ಕೊಡ್ತಿದ್ರು ಅನ್ನೋದು ಅವ್ರ ಮನ್ಸಲ್ಲಿ ಇತ್ತು. ಹಂಗಾಗಿ ನಿಮ್ಗೂ ಕೂಡ ಥ್ಯಾಂಕ್ಸ್ ಸರ್. ಎಲ್ಲರಿಗೂ ಬಂದವ್ರಿಗೂ ಪ್ರತಿಯೊಬ್ಬರಿಗೂ ತುಂಬಾ ಚೆನ್ನಾಗಿ ಆ ಕಾರ್ಯಕ್ರಮ ಇಷ್ಟ ಆಗೈತೆ. ಎಲ್ಲರ ಬಾಯಲ್ಲೂ ಬಂದಿದ್ದು ಒಂದೇ, ಆನಂದ್ ಸರ್ ಇರ್ಬೇಕಾಗಿತ್ತು ಅಷ್ಟೇ, ಬೇರೆ ಮಾತೇ ಇಲ್ಲ. ಆನಂದ್ ಸರ್ ಇದ್ದಿದ್ರೆ ಅದ್ರದ್ದು ಸಂಭ್ರಮನೇ ಬೇರೆ ಇರ್ತಿತ್ತು ಅಂತ ಎಲ್ಲರ ಬಾಯಲ್ಲೂ ಅದೇ ಮಾತು. ನಮಗೂ ಕೂಡ
ಆ ಪೇನ್ ನಂಗೆ ಮಾತಾಡಕ್ ಆಯ್ತಿಲ್ಲ. ಯಾಕಂದ್ರೆ ಅಲ್ಲಿ ಫಿಲ್ಮ್ ಪ್ಲೇ ಆಯ್ತಿತ್ತು. ನಾನು ಇಲ್ಲೇನೋ ಒಂದು ವಿಡಿಯೋ ಮಾಡಿದ್ದೆ ಆನಂದ್ ಸರ್ ಮಾತಾಡೋ ತರ. ಪಾಪ ಅದು ಕೂಡ ಎಲ್ಲರೂ ಇಷ್ಟಪಟ್ರು. ಪಾಪ ಸುಮಾರು ಜನ ಹತ್ತು ಬಿಟ್ರು ಆ AI ವಿಡಿಯೋ ನೋಡಿ. ಅಲ್ಲಿ ನಾನು ಏನ್ ಮಾತಾಡ್ಲಿ, ನನ್ ಅವ್ರ ಬಗ್ಗೆ ಮಾತಾಡ್ತಾನೆ ಸಂಜೆ ಗಂಟ ಮಾತಾಡ್ಬಿಡ್ತೀನಿ. ಅದೊಂದು ಭಯ ನನಗೆ. ಮೈ ಸಿಕ್ಬಿಟ್ರೆ ಮಾತಾಡ್ಬಿಡ್ತೀನಿ ಸುಮ್ನೆ. ಏನ್ ಬರ್ತದೋ ಮನ್ಸು ಮಾತಾಡ್ತಾನೆ ಇರ್ತೀನಿ, ಆ ಭಯ ನನ್ಗೆ. ಹಂಗಾಗಿ ತುಂಬಾ ಮಾತಾಡಕ್ ಆಗ್ಲಿಲ್ಲ. ಎಷ್ಟು ಬೇಕು ಅಷ್ಟೇ. ನನ್ಗೆ ಗುರುಗಳು ಇತ್ತೀಚೆಗೆ ಪದೇ ಪದೇ ಹೇಳ್ತಿದ್ದು, ನೀನು ರಾಯರ್ ನಂಬಿದ್ದೀರ ರವಿ, ರಾಯರ್ ನಿಮ್ ಕೈ ಬಿಡಲ್ಲ. ರಾಯರ್ ನಂಬಿದ್ರೆ ರಾಯರ್ ಕೈ ಬಿಡಲ್ಲ. ಬಟ್ ಹೆಂಗಾಗೋಯ್ತು ಅಂತಂದ್ರೆ ಎಲ್ಲ ಯಾವ್ದು ಈಗ ಯಾವ್ದನ್ನ ಒಳ್ಳೇದು ಅಂತ ತಕೊಳ್ಳೋಣ. ಈಗ ಆಗ್ಬೇಕಾದ್ರೆ ಏನಂತ ನನ್ಗೆ ಅನ್ಕೊಳ್ಳಿ. ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅಂದ್ರೆ ನೋಡಿ, ನೀವು ನಂಬಿರೋ ರಾಯರು ಕಲ್ಪವೃಕ್ಷ. ನಿಮ್ದು ಮೊದಲನೇ ಫಿಲಿಮು ಪ್ಲೇ ಆಯ್ತಿರೋದು ಕಲ್ಪಕ್ಷೇತ್ರ ಆಡಿಟೋರಿಯಂ. ನಮ್ಗೆ ಸ್ಪಾನ್ಸರ್ ಅಂತ ಬಂದ್ರು ಪಾಪ. ಅವ್ರ ಹೆಸರು ರಾಘವೇಂದ್ರ ಅಂತ, ಬಿಜೆಪಿ ಯುವ ಮುಖಂಡರು. ತುಂಬಾ ಚೆನ್ನಾಗಿ ಪಾಪ ಸ್ಪಾನ್ಸರ್ ಬಂದಿದ್ರು ಅವ್ರು. ಬಟ್ ಆಮೇಲೆ ಹಿಂಗೆಲ್ಲ ಆನಂದ್ ಸರ್ ಹೋದ್ಮೇಲೆ ನನ್ಗೆ ಏನು ಬೇಡ ಅನ್ಸ್ಬಿಡ್ತು. ನಮ್ಗೆ ರಾಘವೇಂದ್ರ ಸರ್ ಏನು ಬೇಡ, ಸಿಂಪಲ್ ಮಾಡೋಣ ಅಂತ ಮಾತಾಡ್ಕೊಂಡು ಇಲ್ಲವ್ರು ಅವರು ಕೂಡ ಸ್ಪಾನ್ಸರ್ ಕೊಡ್ತಿದ್ರು ನಮ್ಗೆ. ಹಂಗಾಗಿ ಆನಂದ್ ಸರ್ ಹೇಳೋರು, ನೋಡಿ ನೀವು ನಂಬಿರೋ ದೇವರು ಕಲ್ಪವೃಕ್ಷರ ರಾಯರು, ನಿಮ್ಮ ಮೊದಲನೇ ಫಿಲಿಮು ಪ್ಲೇ ಆಯ್ತಿರೋದು ಕಲ್ಪಕ್ಷೇತ್ರ, ನಿಮ್ಗೆ ಸ್ಪಾನ್ಸರ್ ಬಂದಿರೋರು ರಾಘವೇಂದ್ರ. ನೋಡಿ ರಾಯರು ಹೆಂಗೆ ನಿಮ್ನ ಒಂದ್ ಮಾಡೋವ್ರೆ ಅಂತ ಹೇಳ್ತಾ ಇದ್ರು ಪದೇ ಪದೇ. ಈಗ ಏನಕ್ಕೆ ಹಿಂಗಾಯ್ತು? ನಾವು ರೀಸನ್ ಹುಡುಕ ಹೋಯ್ತಾನೆ ಇದ್ರೆ ಸಿಗಲ್ಲ, ಮೂಲನೇ ಸಿಗ್ತಿಲ್ಲ. ಯಾಕೆ? ಆರೋಗ್ಯದ ಬಗ್ಗೆ ಸ್ವಲ್ಪ ಅವ್ರಿಗೆ ಬೇಜವಾಬ್ದಾರಿ ಇತ್ತು, ಅಥವಾ ಅವ್ರ ಟೈಮ್ ಮುಗ್ದಿತ್ತೋ, ಭೂಮಿ ಋಣ ಮುಗ್ದಿತ್ತೋ, ಏನೂ ಗೊತ್ತಿಲ್ಲ. ಮೈಂಡೇ ಬ್ಲಾಕ್ ಆಗ್ಬಿಟ್ಟೈತಿ. ಏನ್ ಮಾತಾಡೋದು ಈಗ ಕಷ್ಟ ಹಂಗಾಗ್ಬಿಟ್ಟೈತೆ. ಹಂಗಾಗಿ ಈಗ ನಮ್ಮ ಒಲವಿನ ಅಮೃತ ಬಗ್ಗೆ ಮಾತಾಡ್ತೀನಿ ಅಷ್ಟೇನೆ. ಬಂದವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ಹಂಗೆ ಮತ್ತೊಮ್ಮೆ ನೋಡದೇ ಇರೋರು ನೆಕ್ಸ್ಟ್ ಟೈಮ್ ಯಾವ್ದಾರ ಪ್ರದರ್ಶನ ಇಟ್ಟಾಗ ಖಂಡಿತ ಹೇಳ್ತೀನಿ, ಬನ್ನಿ. ಇಂಥ ಫಿಲಮ್ ಮಿಸ್ ಮಾಡ್ಕೋಬೇಡಿ. ಬಂದಿರೋರಿಗೆ ತುಂಬು ಹೃದಯದ ಧನ್ಯವಾದಗಳು.